ನೋಡ್ರಿ ಇದು ವಿಟಮಿನ್ ಸಿ ಕ್ಯಾಪ್ಸೂಲ್ ರೀ ಇದು. ಈಗ ಚಪಾತಿ ಮಾಡೀನಿ ಮತ್ತು ಆಮ್ಲೆಟ್ ಹಾಕೀನಿ. ಇಷ್ಟೇ ಪಲ್ಯ ಮಾಡೀನಿ ಪಟ ಪಟ ಅಂಥೇಳಿ. ಈಗ ಟೈಮ್ ಆಗಿತ್ತು ರೀ, 4:15 ಆಗಿತ್ತು ರೀ. ಸ್ವಲ್ಪ ಕೆಲಸ ಐತೆ ಅಂಥೇಳಿ ಹೋಗಿದ್ದೆ ರೀ, ಅರ್ಜೆಂಟ್. ಬರುತ್ತಾನೆ ಲೇಟ್ ಆಯ್ತು ರೀ. ನೋಡಿರಿ ಊಟ ಮಾಡೋಕೆ ಎಷ್ಟು ಲೇಟ್ ಆಗಿತ್ತು ರೀ, 4:15 ಆಗಿತ್ತು ರೀ. ಅದಕ್ಕೆ ಪಟ ಪಟ ಅಂಥೇಳಿ ಇಷ್ಟೆಲ್ಲ ಪಟ್ ಪಟ್ ಮಾಡಿಬಿಟ್ಟಿನಿ ರೀ. ಬರೀ ಭಾಳ ಲೇಟ್ ಆಗಿತ್ತು ರೀ, ಊಟ ಮಾಡುಮ್ರಿ. ನೋಡಿರಿ ಫ್ರೆಂಡ್ಸ, ನಾ ಇಲ್ಲಿ ಬಾಂಡೆ ತಿಕ್ಕಾಕತ್ತೀನಿ ರೀ. ಇಷ್ಟೆಲ್ಲ ಬಾಂಡೆ ಅದಾವೆ ರೀ. ನೋಡಿರಿ ಫ್ರೆಂಡ್ಸ, ನಾ ಇಲ್ಲಿ ಬಾಂಡೆ ತಿಕ್ಕಾಕತ್ತೀನಿ ರೀ. ಯಾಕೆ ಕೂತೀನಿ ಅಂತಂದ್ರೆ ಬಾಂಡೆ ಅದಾವೆ ರೀ, ಬಾಂಡೆ ತಿಕ್ಕಾಕತ್ತೀನಿ ರೀ. ನೋಡಿರಿ ಫ್ರೆಂಡ್ಸ ಇಷ್ಟೆಲ್ಲ ಬಾಂಡೆ ಅದಾವೆ ರೀ. ಇಷ್ಟೆಲ್ಲ ಈಗ ಬಾಂಡೆ ತೊಳಿಬೇಕು ರೀ. ನಾನು ಬಾಂಡೆ ತೊಳೆದು ಮತ್ತು ಸಂಜೆಗೆ ಅಡುಗೆನೂ ಮಾಡ್ಬೇಕು ರೀ. ಏನು ಮಾಡ್ಬೇಕಂತ ಅದೇ ಕೂತೀನಿ ನೋಡಿರಿ, ನಾನು ಗೊತ್ತಾಗತ್ತಿಲ್ಲ. ಬರ್ರಿ ಫ್ರೆಂಡ್ಸ, ಮಧ್ಯಾಹ್ನ ಟೈಮ್ನಾಗ ಮತ್ತು ಸಂಜೆ ಟೈಮ್ನಾಗ ಅದು ನಾವು ಸ್ವಲ್ಪ ಇಲ್ಲೇ ಬಂದು ಕುಂದಿರ್ತೀವಿ ರೀ. ಹೊರಗೆ ಸ್ವಲ್ಪ ಚಲೋ ಅನ್ನಿಸ್ತೈತೆ ರೀ. ಸ್ವಲ್ಪ ಯಾಕೋ ಹೊರಗೆ ಕುಂದಿರ್ಬೇಕು ಅನ್ನಿಸ್ತೀರಿ. ಮತ್ತು ಬಾಂಡೆನೂ ತೊಳೆಯೋದವ ಅಂತೇಳಿ ಸ್ವಲ್ಪ ಹೊರಗೆ ಬಂದು ಕೂತೀವಿ ನೋಡಿರಿ ನಾವು. मम्मी सैयद पुकारने लगा था, फोन नहीं देखे हनुमान ನೋಡ್ರಿ, ನಾನು ಇವತ್ತು ಮೆಹಂದಿ ಕಲ್ಸಾಕತ್ತೀನಿ ರೀ. ಈ ಮೆಹಂದಿ ಹಚ್ಕೋತೀನಿ ರೀ ನಮ್ಮ ತಲೆಗೆ. ನನ್ನ ಮನೆಯವ್ರು ಮೆಹಂದಿ ಹಚ್ಕೋತಾರೆ ರೀ. ಇದು ರಂಗೋಲಿ ಮೆಹಂದಿ ಐತೆ ನೋಡ್ರಿ. ಇದು ಯಾವ ಥರ ಕಲಿಸ್ತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ರೀ. ನಾನು ಮೆಹಂದಿ ಹಚ್ಕೋತೀನಿ. ಇದು 2 ಪ್ಯಾಕೆಟ್ ತೊಗೊಂಬರ್ಬೇಕಾಗಿತ್ತು ರೀ. ನಾನು ಒಂದೇ ಪ್ಯಾಕೆಟ್ ತೊಗೊಂಬಂದೆ. ಇಲ್ಲಿ ನಾನು ಸ್ವಲ್ಪ ಹಚ್ಕೋತೀನಿ, ನಮ್ಮ ಮನೆಯವ್ರು ಸ್ವಲ್ಪ ಹಚ್ಕೊಳ್ತಾರೆ ಇದ್ರಾಗೆ ರೀ. ಈಗ ನೋಡಿರಿ ಫ್ರೆಂಡ್ಸ್, ನಾ ಇಲ್ಲಿ ಒಲೆ ಮೇಲೆ ಒಂದು ದಬ್ಬಣ ಇಟ್ಟೇನಿ ರೀ. ಇದು ಯಾಕೆ ಭಾಳ ಜಾಮ ಆಗಿತ್ತು ನೋಡ್ರಿ. ಇದಕ್ಕೇನು ಮಾಡ್ಬೇಕಂತಂದ್ರೆ ಮೆಹಂದಿ ಕಲ್ಸಕ್ಕೆ ಇದು ಸ್ವಲ್ಪ ಚಹಾ ಪುಡಿ ಹಾಕುದ್ರಿ. ಪಾರ್ಲರ್ಗೆ ಹೋಗಿ ಕೆಂಪು ಮಾಡ್ಕೋತಾರಲ್ರಿ ಮೆಹಂದಿ, ಆ ಥರ ಮನೆಯಲ್ಲಿ ನಾನು ಇದೇ ಥರ ಮಾಡಿ ಹಚ್ಕೋತೀನಿ ನೋಡ್ರಿ ಮೆಹಂದಿ. ಮತ್ತು ಇದ್ರಾಗ
ಸ್ವಲ್ಪ ಮೆಂತ್ಯ ರೀ, ಸ್ವಲ್ಪ ಮೆಂತ್ಯ, ಒಂದೆರಡು ಲವಂಗ ರೀ. ಇದು ಎಲ್ಲ ಈ ನೀರು ಕುದಿಬೇಕ್ರಿ. ಇದು ಕುದಿ ಬಂದ್ಮೇಲೆ ಕುದಿ ಬಂದು ತಣ್ಣಗಾದ್ಮೇಲೆ ಇದ್ರಾಗ ಕಲಿಸ್ತೀನಿ ರೀ. ಮತ್ತು ಇಲ್ಲಿ ಸ್ವಲ್ಪ ಮೊಸರು ತೊಗೊಂಡೀನಿ ರೀ. ಮೊಸರು ಸ್ವಲ್ಪ ಹುಳಿ ಇರ್ಬೇಕ್ರಿ. ಕುದಿರಿ ಇದು ಚಾಪತ್ತಿ ಹಾಕಿಟ್ಟಿನಲ್ರಿ, ನೀರು ಕುದಿಯಾಕತ್ತೈತ್ರಿ. ಕುದಿ ಬಂದ್ಮೇಲೆ ಭಾಳ ಶೆಕೆ ಐತ್ರಿಪ್ಪ, ಇಷ್ಟು ಶೆಕೆ ಐತ್ರಿ, ಇಷ್ಟು ಶೆಕೆ ಐತ್ರಿ. ಹೀಗೆ ಶೆಕೆ ಚಾಲು ಐತಿ ನೋಡ್ರಪ್ಪ. ಇಷ್ಟು ಶೆಕೆ ಒಳಗೆ ನಿಂದ್ರಕ್ಕಾಗಲ್ಲಾಗೈತ್ರಿ ಅಡುಗೆ ಮನ್ಯಾಗ, ಅಷ್ಟು ಶೆಕೆ ರೀ. ಈಗ ನಮ್ಮ ರೋಜೆ ಒಂದು ಬರಾಕತ್ತಾವ್ರಿ. ಇಂಥ ಬೇಸಿಗೆಯಾಗೆ ನಮ್ಮ ರೋಜೆ ಬಂದಾವ ನೋಡ್ರಿ ಈ ವರ್ಷ ರೀ. ಮಾಡ್ಬೇಕಲ್ಲಕತ್ತೀನಿ ರೀ, ನೋಡ್ಬೇಕ್ರಿ ಇದೇನು ಆಗ್ತೈತೆ ಅಂಥೇಳಿ. ಇವ್ರ ಫಂಕ್ಷನ್ ಅಂದ ಐತ್ರಿ ನಾಳೆ. ಭಾಳ ಖುಷಿ ಆಗಕತ್ತೈತಿ. ಚಿಗುರು ಕಾರ್ಯಕ್ರಮ ಡೈಮಂಡ್ ಏನಾರ ಹೇಳಬೇಡ್ದು. ಇದು ನಮ್ಮ ಮನೆಯವ್ರಿಗೆ ಇದು ಕೊಟ್ಟಿದ್ರಿ, ಟ್ರಾಫಿ ಕೊಟ್ಟಿದ್ರಿ. ಅದೆಲ್ಲ ಬೇಕು 3 ಟ್ರಾಫಿ ಎಲ್ಲ ಬೀಳಿಸ್ಬಿಟ್ಟೈತ್ರಿ. ಅದೆಲ್ಲ ಇದ್ರ ಮೇಲೆ ಇದ್ದು ರೀ. ವಜ್ರ ನೋಡ್ರಿ, ವಜ್ರ ಕರೆ ತಿಳ್ಕೊಂತೀರಿ. ಕರೆ ವಜ್ರ ಐತ್ರಿ ನಮ್ಮ ಹತ್ರ ರೀ. ಇಂಥದ್ದು ಕರೆ ವಜ್ರ ನಮ್ಮ ಹತ್ರ ಇದ್ರ ನಾವು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಿಲ್ರಿ. ಇನ್ನಾದಕ್ಕ ನೋಡ್ರಿ ಇಲ್ಲಿ ಹಂಗೆ ಮಿಂಚಾಕತ್ತೈತ್ರಿ. ನಿಜ ಹಚ್ಚಲ್ಲ ಅನ್ಬೋದು ನನಗೆ. ಯಾಕೆ ಹಚ್ಚಲ್ಲ? ಚಿಗುರು. ಇವ್ರ ಚಿಗುರು ಕಾರ್ಯಕ್ರಮ ಐತ್ರಿ ನಾಳೆ. ಸಾಡಿ ಅದೆಲ್ಲ ಹೀಗೆ ಎಲ್ಲ ತೆಗೆದಿಟ್ಟಾರೆ ಅವರು. ಈಗ ಇನ್ನೂ ಕುದಿ ಬರ್ಬೇಕ್ರಿ ನೀರದು. ಕುದಿಯಾಕತ್ತೈತ್ರಿ ನೋಡ್ರಿ. ಹೋಗ್ತಾರಿ. ಮತ್ತು ನಾವು ಲೇಟ್ ಮಾಡಿ ನಿದ್ದೆ ಎಚ್ಚರ ಐತಂದ್ರೆ ಏನು ಮಾಡ್ಬೇಕ್ರಿ ಹಂಗಂತೇಳಿ ಬಟ್ಟೆ ಕಲಿಯಾಕೆ ಹೋಗ್ತಿದ್ದೀರಿ. ನಾನು ಬಟ್ಟೆ ಎಷ್ಟು ಹೊಲ್ದಿನ ಅಂತೇಳಿ ನಿಮ್ಗೆ ತೋರಿಸ್ತೀನಿ ರೀ. ಮತ್ತು ಎಲ್ಲ ಥರದ ಪ್ಯಾಂಟ್ ಹೊಲ್ದೀನಿ ರೀ, 2-3 ಥರದ ಟಾಪ್ ಹೊಲ್ದೀನಿ ರೀ ನಾನು. ನಿಮಗೆ ಒನ್ ಟೈಮ್ ಒಂದು ಟೈಮ್ ತಕ್ಕೊಂಡು ಒಂದು ದಿವಸ ನಿಮ್ಗೆ ತೋರಿಸ್ತೀನಿ ರೀ. ನಾನು ಎಲ್ಲ ನಮೂನಿ ಪ್ಯಾಂಟ್ ಹೊಲ್ದೀನಿ ನಾನು. ಪ್ಯಾಂಟ್ ಎಲ್ಲ ಮುಗ್ದಿತ್ತು ರೀ. ಟಾಪಿಗಿದ್ದೆ ಅಂದ್ರೆ 2ನೇ ನಂಬರ್ ಟಾಪ್ ಇದ್ದೆ ನಾನು. ಅವಾಗ ಬಿಟ್ಟೇನೆ ನಾನು. ರೊಕ್ಕ ಇಲ್ಲ ಅಂತ ಎದಕ್ಕೂ ಒಟ್ಟು ಬಿಟ್ಟೇನೆ ನಾನು. ಏನೋ ರೀ ಕಾರಣಕ್ಕಂಗೆ ಬಿಟ್ಟೀನಿ ರೀ. ನಿಮಗೆ ನಾಳೆ ತೋರಿಸ್ತೀನಿ ರೀ. ಅದು ನಾಳೆ ಅಂದ್ರೆ ಒಂದು ಟೈಮ್ ತೆಗೆದು ನಿಮ್ಗೆ ತೋರಿಸ್ತೀನಿ ರೀ. ಅದು ಎಲ್ಲ ನಾನು ತೆಗೆದಿಟ್ಟಿನಿ ರೀ. ಎಲ್ಲ ಪ್ಯಾಂಟ್ ಎಲ್ಲ ಹೊಲ್ದಿದ್ದು ಪ್ಯಾಂಟ್ ರೀ ತೋರಿಸ್ತೀನಿ ರೀ ನಿಮಗೆ. ಮತ್ತೆ ಹೋಗ್ಬೇಕಂತ ಮಾಡೀನಿ ರೀ ಕಲಿಯಾಕ. ಏನು ಆಗ್ತೈತಿ ನೋಡ್ಬೇಕ್ರಿ. ನಾ ಬನ್ರಿ ಸ್ಟಿಚಿಂಗ್ ಮಾಡೋಣ್ರಿ. ನೋಡ್ರಿ ನಾನು ಇಲ್ಲಿ ರಂಗೋಲಿ ಮೆಹಂದಿ ಹಾಕೀನಿ ರೀ ತಲೆಗೆ ಹಚ್ಕೊಳಕ. ಈಗ ಇದ್ರೊಳಗೆ ಸ್ವಲ್ಪ ಏನು ಹಾಕ್ತೀನಿ ಅಂತಂದ್ರೆ ಹುಳಿ ಮೊಸರು ಹಾಕ್ತೀನಿ ರೀ. ಹುಳಿ ಮೊಸರು ನಾನು ಇದೇನು ಹಚ್ಕೋತೀನಿ ರೀ. ಮತ್ತು ತತ್ತಿ ಒಂದು ತರಿಸಿಲ್ರಿ. ಹುಡುಗರು ಬರೆಯವಲ್ಲ ಅಂತಾರೆ ಹೋಗಾಕ. ನೋಡುಮ್ರಿ ಅವ್ರು ಬಂದರೆ ತತ್ತಿ ಒಂದು ಹಾಕ್ಬಿಡ್ತೀನಿ ರೀ ಇದ್ರಾಗ. ಅವ್ರು ಈಗೇನ ತೊಗೊಂಬರಕ್ಕೆ ಹೋಗ್ಯಾರ್ರಿ. ಆಮೇಲೆ ಅದು ಹುಳಿ ಮೊಸರು ಐತ್ರಿ. ಈಗ ಅಮ್ಮು ಭಾಳ ಸ್ವಲ್ಪ ಇಲ್ಲಿ ನೋಡ್ರಿ. ಇಲ್ಲಿ ಈಗ ಇದು ಚಾಪತ್ತಿ ಮತ್ತು ಮೆಂತ್ಯ ಏನಂತಾರೆ ಅದಕ್ಕೆ ಲವಂಗ ಹಾಕಿ ಕುದಿಸಿದ್ದೆ ಅಲ್ರಿ. ಆ ನೀರು ಇದ್ರಾಗ ಹಾಕಿ ಈ ಥರ ಕಲಸಿದ್ರೆ ಎಷ್ಟು ಕಲರ್ ಬರ್ತೈತ್ರಿ ಮೆಹಂದಿ ರೀ. ಮಸ್ತ್ ಕೂದಲ ಮಸ್ತ್ ಕೆಂಪು ಬ್ರೌನ್ ಕಲರ್ ಆಗ್ತಾವ್ರಿ. ಮತ್ತು ಶೈನ್ ಬರ್ತಾವ್ರಿ. ಶೈನ್ ಬಿಸಿಲಿಗೆ ಹೋದ್ರೆ ಮಾತ್ರ ಬರಗಂಡಿ ಕಲರ್ ಅಂತಾರಲ್ರಿ ಆ ಥರ ಬರ್ತಾವೆ ನೋಡ್ರಿ. ಇನ್ನೊಂದು ಸ್ವಲ್ಪ ಹಾಕಿ ಹೋಮ್ ಮೇಡ್ ರೆಮಿಡಿ ಐತ್ರಿ. ಹೋಮ್ ಮೇಡ್ ಮನೆಯಲ್ಲಿ ಒಬ್ಬರು ಪಾರ್ಲರ್ಗೆ ಹೋಗಿ ಕೆಂಪು ಮಾಡ್ಕೊಂಡು ಬರ್ತಾರೆ ಕೂದಲ. ನಾವು ಮನೆಯಾಗೆ ಮಾಡ್ಕೊಳ್ಳೋದ್ರಿ. ನನಗೆ ಕೆಂಪು ಅಂದ್ರೆ ಇಷ್ಟ ರೀ. ಕೆಂಪು ಆಗಲ್ರಿ, ಬ್ರೌನ್ ಕಲರ್ ಆಗ್ತೈತ್ರಿ. ಅಂದ್ರೆ ಚಾಕ್ಲೇಟಿ ಕಲರ್ ಆಗ್ತೈತ್ರಿ. ಮನೆಯಾಗೆ ನಾನು ಇದೇ ಥರ ಮಾಡಿ ಹಚ್ಕೊತೀನಿ ನೋಡ್ರಿ. 2 ತಿಂಗಳಿಗೊಮ್ಮೆ ಎಲ್ಲಿ ರೀ ಟೈಮೇ ಸಿಗಲ್ರಿ ಹಚ್ಕೋಬೇಕಂತಂದ್ರೆ. ಈಗ ಇದೇ ಹಚ್ಕೋಬೇಕಂದ್ರೆ ಈಗ ಹಚ್ಕೋಬೇಕಂತೆ 1 ತಿಂಗಳೈತ್ರಿ. ಸುಮ್ಮನೆ ನಾವು ನಾಳೆ ಎಲ್ಲೋ ಹೊಂಟೀವ್ರಿ.
ಹಂಗಂಥೇಳಿ ವ್ಯರ್ಥ ಆಗ್ಬೇಕಂಥೇಳಿ ಕಲಿಸಿ ಇಡಾಕತ್ತೀನಿ ರೀ ಇದಕ್ಕೆ. ನೋಡ್ರಿ ಇಲ್ಲಿ ಇದು ನೋಡ್ರಿ ಇದು ವಿಟಮಿನ್ ಸಿ ಕ್ಯಾಪ್ಸೂಲ್ ರೀ. ಇದು ಕೂದಲಿಗೆ ಮತ್ತು ಸ್ಕಿನ್ನಿಗೆ ಭಾಳ ಚಲೋ ರೀ. ಇದನ್ನು ಇಷ್ಟು ತರಿಸಿದ್ದೆ ರೀ. ಇದು ಇಷ್ಟ ಉಳ್ದಾವ ಜಾಸ್ತಿ ಅಂದ್ರೆ ನಾನು ಕೂದಲಿಗೆ ಹಾಕಿನಿ ರೀ, ಯೂಸ್ ಮಾಡೀನಿ ರೀ. ಆ ಸ್ಕಿನ್ನಿಗೆ ಯೂಸ್ ಮಾಡಿಲ್ಲ ರೀ ನಾನು. ಫ್ರೆಂಡ್ಸ್, ನೀವು ತೊಗೊಂಡು ಬರಬೇಕಾದ್ರೆ ಮೆಡಿಕಲ್ ಒಳಗೆ ವಿಟಮಿನ್ ಸಿ ಕ್ಯಾಪ್ಸೂಲ್ ಕೊಡಂದ್ರೆ ಇವು ಗ್ರೀನ್ ಕಲರ್ ಇರ್ತಾವೆ ನೋಡಿ. ಗ್ರೀನ್ ಕಲರ್ದು ಕೂದಲಿಗೆ ಮತ್ತು ಸ್ಕಿನ್ನಿಗೆ ಭಾಳ ಚಲೋ ರೀ ಇದು. ಇದ್ರ ಒಂದು ಹಾಕಾಕತ್ತಾವ ನೋಡ್ರಿ ಈಗ ಅಮ್ಮೂರಿ ಅದ್ರಾಗ. ಅಂದ್ರೆ ಕೂದಲ ಉದ್ರಲ್ರಿ, ಸ್ಮೂತಾಗಿ ಚಲೋ ಬರ್ತಾವ್ರಿ ಕೂದಲ. ಈಗ ಹಾಕಾಕತ್ತಾವ ನೋಡ್ರಿ ಅಮ್ಮು. ಇದು ಈ ಥರ ಮಾಡಿ ಒಂದು ಎಗ್ ಮಟ್ಟಿ ಹಾಕ್ಬೇಕ್ರಿ ಒಂದು. ನೋಡ್ರಿ ಇಲ್ಲಿ ಹಾಕತ್ತಾವ ನೋಡ್ರಿ ಅಮ್ಮು. ಭಾಳ ಜಿಗಿಟ್ ಇರ್ತದೆ ರೀ, ಭಾಳ ಜಿಗಿಟ್ ಆಯಿಲ್ ಭಾಳ ಇರ್ತೈತ್ರಿ ಅದು. ನೋಡ್ರಿ ಇಲ್ಲಿ ಅದು ಒಂದೇ ಹಾಕ್ತಾಳ್ರಿ ಈಗ. ಮತ್ತು ಈಗ ಒಂದು ತತ್ತಿ ಒಂದು ಹಾಕ್ಬಿಡುಮ್ರಿ. ಆಕಿ ಆಲಿಯಾ ತೊಗೊಂಬರ್ತಾಳ್ರಿ. ಈಗ ಆಲಿಯಾ ಕಳಿಸ್ತೀನಿ ರೀ. ತತ್ತಿ ಒಳಗಿನ ಭಾಗ ಅಷ್ಟೇ ಆಗ್ಬೇಕ್ರಿ, ಎಲ್ಲೋ ಭಾಗ ಭಾಳ. ನೋಡ್ರಿ ಈಗ ನಾನು ಆಲಿಯಾನ ಕೈಲೇ ತತ್ತಿ ತರಿಸಿದ್ದೆ ರೀ. ಅದ್ರ ಎಲ್ಲೋ ಭಾಗ ತೆಗ್ದೀನಿ ರೀ. ಇಲ್ಲಿ ಇಟ್ಟಿನಿ ನೋಡ್ರಿ, ತೆಗೆದ್ರಿ ಬರೀ ಇಷ್ಟೇ ತೊಗೊಂಡೀನಿ ರೀ. ಇದು ಇದ್ರಾಗ ಹಾಕಿದ್ರೆ ಕೂದಲು ಇಷ್ಟು ಸ್ಮೂತ್ ಆಗ್ತಾವ್ರಿ. ಅಟ್ಟಿ ಸ್ಮೂತ್ ಶೈನಿಂಗಾಗಿ ಬರ್ತಾವೆ ನೋಡ್ರಿ. ನೀವು ಹಚ್ಕೊಂಡ್ರಿ ಈ ಟಿಪ್ಸ್ ಫಾಲೋ ಮಾಡಿರಿಲ್ಲ ನನಗೆ ಗೊತ್ತಿಲ್ಲ. ಮಾಡ್ಲಿಕ್ಕಂತಂದ್ರೆ ಈ ಥರ ಮಾಡಿ ನೋಡ್ರಿ. ಭಾಳ ಮಸ್ತ್ ಕೂದಲ ಇಷ್ಟು ಸ್ಮೂತ್ ಆಗ್ತಾವ್ರಿ. ಅಷ್ಟು ಸ್ಮೂತಾಗಿ ಮಸ್ತ್ ಬರ್ತಾವೆ ನೋಡ್ರಿ. ಶೈನಿಂಗ್ ಆಗ್ತಾವ್ರಿ, ಸ್ಮೂತ್ ಆಗ್ತಾವ್ರಿ, ಉದ್ದು ಬರ್ತಾವ್ರಿ. ಅದು ವಿಟಮಿನ್ ಸಿ ಅದು ಹಾಕಿವಲ್ರಿ, ಅದ್ರಲ್ಲಿಂದ ಕೂದಲಾನು ಉಚ್ಚೋದಿಲ್ರಿ, ಉದುರುದಿಲ್ಲ, ಉದ್ದು ಬರ್ತಾವ್ರಿ. ಮತ್ತು ಈ ಥರ ಮೆಹಂದಿ ಮಾಡಿ ಹಾಕ್ಕೊಂಡ್ರೆ ತಲೆಗೆ ಮಸ್ತ್ ಚಾಕ್ಲೇಟಿ ಕಲರ್, ಬರ್ಗಂಡಿ ಕಲರ್ ಮಸ್ತ್ ಬಿಸಿಲಿಗೆ ಅದು ಹೋದ್ರೆ ಮಸ್ತ್ ಮಿಂಚ್ತಾವ್ರಿ. ಸೂಪರ್ ಚೆನ್ನಾಗಿ ಬರ್ತಾವೆ ನೋಡ್ರಿ ಇಲ್ಲಿ. ಈ ಥರ ನೀವು ಕಲಿಸಿ ಮನೆಯಾಗೆ ಹಚ್ಕೋರಿ ಮೆಹಂದಿ. ಇದು ರಾತ್ರಿಗೆ ಕಲಿಸಿ ಇಡ್ಬೇಕ್ರಿ, ಮುಂಜಾನೆ ಹಚ್ಕೋಬೇಕ್ರಿ. ಇದು ಭಾಳ ಕಲರ್ ಬರ್ತೈತ್ರಿ. ನೋಡ್ರಿ ಫ್ರೆಂಡ್ಸ್, ನಿಮ್ಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್. ಹೊಸದಾಗಿ ನಮ್ಮ ಚಾನಲ್ನ ಯಾರು ನೋಡಕತ್ತಿರಲ್ರಿ ಫ್ರೆಂಡ್ಸ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ. ಮತ್ತು ಸಪೋರ್ಟ್ ಮಾಡಿ. ಯಾಕೋ ಹೆಚ್ಚು ವ್ಯೂವರ್ಸೇ ಬರ್ತಾ ಇಲ್ಲ ಫ್ರೆಂಡ್ಸ. ಪ್ಲೀಸ್ ನಮ್ಮ ವಿಡಿಯೋ ಸ್ಕಿಪ್ ಮಾಡಾರ್ದ ನೋಡಿ ಫ್ರೆಂಡ್ಸ್. ಚಲೋ ವಿಡಿಯೋ ಹಾಕ್ತೀನಿ. ಯಾಕಂದ್ರೆ ನೀವು ಹೆಚ್ಚು ನೋಡಿದ್ರೆ ನಮಗೂ ಖುಷಿ ಆಗ್ತೈತಿ. ಇಷ್ಟು ನನ್ನ ವ್ಯೂವರ್ಸ್ ಎಲ್ಲ ಸಪೋರ್ಟ್ ಮಾಡಾಕತ್ತಾರೆ. ನಾವು ಚಲೋ ವಿಡಿಯೋ ಹಾಕಿ ಮಾಡಬೇಕು ಅಂಥೇಳಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ಆ ಥರ ಕಮೆಂಟ್ನಲ್ಲಿ ನಮ್ಗೆ ಹೇಳ್ರಿ. ನಾವು ಆ ಥರ ವಿಡಿಯೋ ಮಾಡ್ತೀವಿ, ರೆಸಿಪಿ ಮಾಡಿ ತೋರಿಸ್ತೀವಿ. ಮತ್ತು ಚಲೋ ಕಮೆಂಟ್ ಮಾಡಾಕತ್ತೀರಿ, ಈಗೆಲ್ಲ ಸಪೋರ್ಟ್ ಮಾಡಾಕತ್ತೀರಿ, ಸಂತೋಷ ಐತ್ರಿ. ಇನ್ನೂ ಸ್ವಲ್ಪ ಯಾಕೋ ವ್ಯೂವರ್ಸೇ ಕಡಿಮೆ ಆಗವ್ರಿ. ಅದಕ್ಕೆ ಯಾಕಂತ ಗೊತ್ತಾಗಕತ್ತಿಲ್ಲ ಫ್ರೆಂಡ್ಸ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಮತ್ತು ಯಾರು ಹೊಸದಾಗಿ ನೋಡಾಕ್ತಿರಲ್ರಿ ಹಾಗೆ ನೋಡಿ ಬಿಡಬೇಡ್ರಿ ಫ್ರೆಂಡ್ಸ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ನಾವು ಎಲ್ಲ ವಿಡಿಯೋದಾಗ ಹೇಳ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ, ಯಾರು ಸಬ್ಸ್ಕ್ರೈಬ್ ಮಾಡ್ಕೋಲ್ಲ. ಒಟ್ಟು ಕೆಲವೊಬ್ರು ಅಷ್ಟೇ ಮಾಡ್ಕೋತಾರಿ. ಪ್ಲೀಸ್ ನಾವು ನಾಳೆ ಒಂದು ಕಡೆ ಹೊಂಟೀವಿ, ಅಲ್ಲಿ ಹೋಗಾಕತ್ತೀವಂತ ನಿಮಗೆ ತೋರಿಸ್ತೀವಿ ರೀ ಫ್ರೆಂಡ್ಸ. ಪ್ಲೀಸ್ ನಮ್ಮ ವಿಡಿಯೋನ ಸ್ಕಿಪ್ ಮಾಡಾರ್ದೆ ನೋಡಿ. ಮತ್ತು ದಯವಿಟ್ಟು ಹೇಳಾಕತ್ತೀನಿ ರೀ ಫ್ರೆಂಡ್ಸ, ಸಪೋರ್ಟ್ ಮಾಡಿ. ಮತ್ತು ನಾವು ಒಳ್ಳೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀವಿ. ನಮಗೂ ಖುಷಿ ಆಗ್ತೈತಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಇಷ್ಟೆಲ್ಲ ಚಲೋ ಕಮೆಂಟ್ ಹಾಕ್ತಾರೆ, ಚಲೋ ಎಲ್ಲ ಹೀಗೆಲ್ಲ ಮೆಸೇಜ್ ಹಾಕಿದ್ರೆ ನಮಗೂ ಖುಷಿ ಆಗ್ತೈತಿ. ಹಂಗಂತೇಳಿ ಸ್ವಲ್ಪ ನನಗೆ ಆರಾಮೂ ಇದ್ದಿದ್ದಿಲ್ಲ ಅಂಥೇಳಿ ನಾನು ಸ್ವಲ್ಪ ಡಲ್ ಆಗಿದ್ದು ವಿಡಿಯೋ ಮಾಡೀನಿ. ಸ್ವಲ್ಪ ಇವತ್ತು ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದೆ. ಆದರೆ ನಾನು ವಿಡಿಯೋನಲ್ಲಿ ತೋರಿಸಿಲ್ಲ ರೀ ಫ್ರೆಂಡ್ಸ್. ಹಾಸ್ಪಿಟಲ್ ದಿನ ಏನು ತೋರಿಸೋದು ಅಂಥೇಳಿ ದಿನ ಏನು ದವಾಖಾನೆ ಅಂತಾರೆ ಅಂಥೇಳಿ ನಿಮ್ಗೆ ತೋರಿಸಿಲ್ಲ ರೀ ಫ್ರೆಂಡ್ಸ್. ನಾನು ಇವತ್ತು ಮತ್ತೆ ದವಾಖಾನೆಗೆ ಹೋಗಿ ಬಂದೆ ರೀ. ಏನೂ ಆಗಿಲ್ಲ, ನಿಮಗೆ ಬರೀ ವೀಕ್ನೆಸ್ ಐತೆ ಅಂತ ಅಷ್ಟೇ ಹೇಳಾಕತ್ತಾರೆ. ಯಾಕಂದ್ರೆ ನಾನು ಇದು 2 ತಿಂಗಳೈತ್ರಿ, ಸರಿಯಾಗಿ ಊಟ ಮಾಡಿಲ್ಲ, ಸರಿಯಾಗಿ ಕಣ್ಣಿಗೆ ನಿದ್ದೆ ಇಲ್ಲ, ಹಂಗಂಥೇಳಿ ಭಾಳ ವೀಕ್ನೆಸ್ ಬಂದುಬಿಟ್ಟೈತ್ರಿ. ಸರಿಯಾಗಿ ನಿದ್ದೆ ಊಟ ಮಾಡಂದಾರಿ. ಮತ್ತು ಚಲೋ ಫ್ರೂಟ್ಸ್ ಎಲ್ಲ ತಿನ್ನಂದಾರಿ. ಇನ್ಮೇಲಿಂದಲೂ ನಾನು ಸ್ವಲ್ಪ ನನ್ನ ಆರೋಗ್ಯದ ಕಡೆ ನಾನು ಗಮನ ಕೊಡ್ತೀನಿ ರೀ ಫ್ರೆಂಡ್ಸ. ಚಲೋ ವಿಡಿಯೋ ಮಾಡಿ ಹಾಕ್ತೀನಿ.
ಬಾಯ್ ಫ್ರೆಂಡ್ಸ, ಮತ್ತು ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ. ಬಾಯ್, ಗುಡ್ ನೈಟ್, ಟೇಕ್ ಕೇರ್ ಫ್ರೆಂಡ್ಸ. ಈಗ ಅಡುಗೆ ಎಲ್ಲ ಮಾಡೀನಿ, ಈಗ ನಮ್ಮ ಮನೆಯವ್ರನ್ನೂ ಊಟಕ್ಕೆ ಬರ್ತಾರೆ, ಎಲ್ಲರೂ ಕೂಡಿ ಊಟ ಮಾಡ್ತೀವಿ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ, ಮತ್ತು ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್. ಪ್ಲೀಸ್ ಸಪೋರ್ಟ್.